ಮತ್ತೇನು ದುಡ್ಡು ಇಟ್ಕೊಂಡು ಆಸ್ತಿ ಮಾಡಿಲ್ರಿ. ದುಡ್ಡು ಇಲ್ದನ ಆಸ್ತಿ ತಗೊಂಡಾರ್ರಿ. ಆಗ ಮತ್ತೆ ಕೊಟ್ಕಂತ ಸಾಲ ಮಾಡ್ಕೊಂತ ದುಡ್ದು ಹರ್ಕಂತ ಬಂದಾರ್ರಿ. ಮಾಡ್ಯಾರ ಕಷ್ಟಪಟ್ಟು ಮಾಡ್ಯಾರ್ರಿ ಭೂಮಿನ. ಏನ್ ನಿಮ್ಮ ಹತ್ರ ಹೇಳೋರ್ನ ಇಂಥವನ್ನೆಲ್ಲ ನೀವೇನ್ ಹೇಳ್ತಿದ್ರಿ? ಅವ್ರೇನ್ ಹೇಳೋರು? ನಾವು ಬ್ಯಾಡ ಅಂತಿದ್ದೀವ್ರಿ. ಹ್ಞೂ ಮತ್ತೆ ದುಡ್ಡು ಇಲ್ದೆ ಮತ್ತೆ ಅದಕ್ಕೆ ತಗೊಂತೀರಿ, ಬ್ಯಾಡ ಅಂತಿದ್ದೀವ್ರಿ. ಎಲ್ಲಾರು ಕೂಡ ಇದ್ದಾಗನು ನಾವು ಹೊಲ್ದಾಗ ಕೆಲಸ ಮಾಡ್ಕೊಂತ ಬಂದೀನಿ. ಇಲ್ಲಾದ್ರೂ ನಾವು ಇಲ್ಲಿ ಬಂದೀವಿ, ಕುಷ್ಟಿಗೆ ಬಂದ್ವಿ ಅಲ್ರಿ. ಇಲ್ಲಿ ಬಂದ್ರೆ ನಾವು ತೋಟ ಮಾಡಿದ್ರೆ ಹೊಲಕ್ಕೆ ಹೋದ್ರೆ ನಾವು ಹೊಲ್ದಾಗ ಕೆಲಸ ಮಾಡ್ತೀವ್ರಿ. ನಮ್ಗೆ ಮಾಡಿ ಮತ್ತೆ ಮಾಡ್ಬೇಕ್ರಿ. ರೈತರಾಗಿಂದ ಮಾಡ್ಲಾರ ರಂಗ ಹೆಂಗೆ ಬರ್ತೈತೆ? ನೀವು ಹಂಗಂತೀರಿ, ರೈತರ ಮಕ್ಳಿಗೆ ಕನ್ಯೆನ ಕೊಡವಲ್ರಲ್ರಿ, ಏನ್ ಮಾಡೋದು ಅಂತಾರ ನೋಡ್ರಿ ಜನ. ರೈತರಲ್ಲಿ ಇರ್ಲಿಕ್ರಿ ಏನ್ ಮಾಡ್ತಾರ್ರಿ? ರೈತರಲ್ಲಿದ್ದ ಎಲ್ಲ ಅದ್ರಿ. ಒಕ್ಕಲಿಗ್ಯಾರ ಇರ್ಲಿಕ್ರಿ ಏನ್ ತಿಂತಾರ್ರಿ? ಕಾಳು ಅದಲ್ರಿ ತಿನ್ನೋದು, ರೊಕ್ಕ ಬೇರೆ ತಿನ್ನಂಗಿಲ್ರಿ. ಕಾಳ ಅಲ್ಲ ರೀ ಊಟ ಮಾಡೋದು. ಮತ್ತೆ ಹಿಂಗ ಮಾತಾಡ್ತಾರೆ ಜನ. ಮತ್ತೆ ಏನ್ ಮಾಡೋದು? ಒಳ್ಳೆ ಬರ್ತೈತ್ರಿ ಅದು. ಬರ್ತಂತೀರಿ? ಬರ್ತೈತ್ರಿ. ನಿಮ್ ಮನೆ ತೋರ್ಸಿವಲ್ ನಂಬಿಕೆ ಬಂದೈತೆ ಅವ್ರಿಗೆ. ಮನೆ ಕೂಡ ಹಿಂಗ ದೊಡ್ಡ ಒಳ್ಳೆ ರೈತರ ಮನೆಗೆ ಬರ್ತಾರ ನೋಡ್ರಿ ಕನ್ಯಾ ಕೊಡಕ್ ನೋಡಕ್ ಅಂತ. ನಮ್ಮ ಮೊಮ್ಮಕ್ಕಳು ಅದಾರ್ರಿ. ಅದು ಒಂದೇನಂದ್ರೆ, ನಾವು ಎಲ್ಲರೂ ತಾಯಿ ಎದೆ ಹಾಲು ಹಂಚ್ಕೊಂಡು ಊಟ ಮಾಡೀವಿ. ಏನು ಅದು ನಾವು ಮರಿಬಾರ್ದು. ಯಾರು ಹೆಚ್ಚು ಉಂಡಿವೋ ಯಾರು ಕಡಿಮೆ ಕುಡಿದೀವೋ ಗೊತ್ತಿಲ್ಲ. ಆದರೆ ಆ ತಾಯಿ ಎದೆಯಲ್ಲಿ ಕುಡ್ದೀವಲ್ಲ, ಅದು ನಾವೆಲ್ಲ ನೆನಪಿಟ್ಕೊಂಡು ಹೋಗ್ಬೇಕು. ಹಂಗಿದ್ದಾಗ ಮಾತ್ರ ಚೆನ್ನಾಗಿರ್ತದೆ ಅಷ್ಟೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಇನ್ನು 8ನೇ ಕ್ಲಾಸ್ಗೆ ಮದುವೆ ಮಾಡಿದ್ರಂತಲ್ಲ, ಯಜಮಾನ್ರು ಓಡಾಡ್ಬಿಟ್ಟಿದ್ರಂತ ಮದುವೆ ಅಂದ್ರೆ. ನೀವೇನ್ ಮಾಡಿದ್ರಿ? ನಮ್ಗೇನು ಗೊತ್ತಿಲ್ರಿ ಮದುವೆ ಮಾಡಿದ್ವಿ. ನಿಮಗೆ ಎಷ್ಟು ವಯಸ್ಸಾಗ? ನಾವೇನು ಒಂದು 10 ವರ್ಷ ಇದ್ದೀವ್ರಿ. ಮದುವೆ ಆದಾಗ್ರಿ. ಮದುವೆ ಅಂದ್ರೆ ಏನಂತ ಗೊತ್ತಿಲ್ಲ, ಮದುವೆ ಆಗೈತಿ. ಅವಾಗಿನ ಕಾಲದಾಗ ಮಾಡ್ತಿದ್ರಂತ್ರಿ, ಮಾಡಿಬಿಟ್ಟಾರ. ಗೊತ್ತಾಗಿಲ್ರಿ, ಸಣ್ಣವ್ರಿದ್ದಾಗ ಮಾಡಿಬಿಟ್ಟಾರ. ಗೊತ್ತಾಗ್ತಾನೆ ಹೆಂಗ್ ಮದುವೆ ಹಾಕಿದ್ದು ಅಂತ ಕೇಳಿದ್ರೆ ನಿಮ್ಗೆ ಚಾಯ್ಸ್ ಇಷ್ಟ ಅದಾವ ಈಗ? ಅಲ್ಲ, ನಮ್ದು 16 ವರ್ಷಕ್ಕೆ ಆಗೈತ್ರಿ. ಅಲ್ಲಿ ಇವ್ರು ಯಜಮಾನ್ ಕತೆ ಕೇಳಿದ್ರೆ ನಂಗೆ ಒಂಥರ ವಿಚಿತ್ರ ಆಗ್ಬಿಡ್ತೀವ. ಮದುವೆ ಆಗತ್ ಬಾರ ಅಂದ್ರೆ ಓಡೇ ಬಿಟ್ರತ್ತೆ, ಮದುವೆ ಮಾಡಿರತ್ತೆ. ಹೇಳ್ತ ಅದಕ್ಕೆ ಹೆಂಗ ಈಗ ಹೇಳ್ರಿ, ನಿಮ್ ಭಾಳ ದೊಡ್ಡ ಜವಾಬ್ದಾರಿ ನಿಮ್ದಾಗ್ಲಿ, ನಿಮ್ಮ ಯಜಮಾನ್ರ. ಅವರು ಹಿರಿಯರ, ನೀವು ಹಿರಿಯರ, ದೊಡ್ಡ ಬಳಗ. ಹೆಂಗ ಮಾಡಿದ್ರಿ? ಯಾಕೆ ಮಾತಾಡ್ಬೇಕು ನೀವು ಇಂಥವನ್ನೆಲ್ಲ ಅಂದ್ರೆ? ಈಗಿನ ಪೀಳಿಗೆ ಕುತ್ಕೊಂಡು ಕೇಳಾಗತೈತಿ ಈಗ. ಹೆಂಗ ಈಗ ನೋಡಿ, ನಿಮ್ಮಷ್ಟು ಚಂದನ್ ಸಂಸಾರ ನೋಡಕ್ ಸಾಧ್ಯನೇ ಇಲ್ಲ. ನಾನು ಬೆಳೆದಂಗೆಲ್ಲ ಏನಾಗುತ್ತೆ ಗೊತ್ತೇನ್ರಿ? ಕಾಂಪಿಟೇಷನ್ ಜಾಸ್ತಿ ಆದಂಗೆಲ್ಲ ಆಸೆಗಳು ಜಾಸ್ತಿ ಆಗುತ್ತೆ, ಬಿರುಕು ಜಾಸ್ತಿ ಆಗುತ್ತೆ, ಸಂಬಂಧ ಒಡೆದೋಕ್ಕವು, ಹಂಗೆಲ್ಲ ನಡೀತೈತಿ. ಬಟ್ ನೀವು ಇಷ್ಟು ಚಂದ ಹಿಂಗೆ ಕುಂತು ಚಂದಾಗಿ ಬಂದೀವಿ ನೋಡ್ರಿ. ಏನು ಯಾರು ಹೊಡೆದಿಲ್ಲ ಮನಸ್ಸು, ಯಾರು ಏನಿಲ್ಲ, ಚಂದಾಗಿ ಬಂದೀವ್ರಿ. ಇಷ್ಟು ಜನ ಆದ್ರೆ ಎಲ್ಲರ ಜೋಡಿ. ನಾವ ಹಿರಿಯರ್ರಿ ಮನ್ಯಾಗ. ನಮ್ಮ ಯಜಮಾನ್ರ ಹಿರಿಯ ಮಗ ರೀ ನಮ್ಮ ಅತ್ತೆಯರಿಗೆ. ಚಂದಾಗೆ ಬಂದೀವ್ರಿ. ಇಷ್ಟು ಜನ ಇವರೇ ಎಲ್ಲ ಆಸ್ತಿ ಮಾಡ್ಯಾರ್ರಿ ನಮ್ಮ ಯಜಮಾನ್ರು. ನಾವು ಯಾವ ಅಣ್ಣ ತಮ್ಮರು ಕೂಡ ಕೆಡ್ಸ್ಕೊಂಡಿಲ್ರಿ. ಎಲ್ಲಾರು ಕೂಡ ನಾವು ನಗ್ತಾ ಮಡ್ಕೊಂತ ಬಂದ್ಬಿಟ್ಟಿವ್ರಿ. ಈಗ ಯಾವುದೇ ಮನೆ ಭದ್ರ ಇರ್ಬೇಕಂದ್ರೆ ಅಡಿಗೆ ಮನೆ ಭದ್ರ ಇರ್ಬೇಕ್ರಿ. ಏನ್ರಿ ಡಿಸ್ಪ್ಯೂಟ್ ಬಂದ್ರ ಹೌದಲ್ಲ? ಹೌದ್ರಿ. ನೀವು ಅದನ್ನ ಕಾಪಾಡಿದಿರಲ್ಲ, ಬಹಳ ಗ್ರೇಟ್ ಅದು. ನಂದು ಅಂತ ಈಗ ಅದೇ ಕೇಂದ್ರ ಬಿಂದು ಒಂದು ಇಡೀ ಮನೆಗೆ. ಅಡಿಗೆ ಮನೆ ಶಾಂತಿ ಇತ್ತಂದ್ರೆ ಇಡೀ ಮನೆ ಶಾಂತ ಅಂತ ಅರ್ಥ. ಮುಗಿದ ಕತಿ ಅಂತ. ದೇವ್ರ ಏನ್ ದೊಡ್ಡ ಮನ್ಸ್ ಕೊಟ್ಟನ್ರಿ. ಮತ್ತೆ ಅಷ್ಟ ಬಂದ್ಬಿಟ್ಟಿವಿ ನೋಡ್ರಿ. ನೀವು ನಿಮ್ ತವ್ರ ಮನೆ ಯಾವ್ದು? ನಮ್ ತವ್ರ ಮನೆ ಬಳೋಟಿಗ್ರಿ. ಎಷ್ಟು ಜನ ಮಕ್ಕಳು? ನಾವು 3 ಹೆಣ್ಮಕ್ಳ್ರಿ. ಇನ್ ನಮ್ ತಂಗಿ, ನಾವು ಇನ್ನೊಬ್ಬಕ್ಕೆ ನಮ್ಮ ತಂಗಿ ಅದಾಳ್ರಿ. ನಾನು ದೊಡ್ಡಕ್ಕೆ. ನಮ್ಮ ಅಣ್ಣ ಅದನ್ರಿ, ತಮ್ಮ ಒಬ್ಬತ್ತದನ್ರಿ. ನಾವು 5 ಮಂದಿ. ನಮ್ಮ ಯಜಮಾನ್ರ ಅವ್ರ 5 ಮಂದಿ ಗಂಡು ಮಕ್ಳು, 2 ಹೆಣ್ಮಕ್ಳ್ರಿ. ಇವ್ರ ತಾಯಾರ, ಇನ್ನೊಬ್ರು ಸಣ್ಣವ್ರ ಅದಾರ. ಈಗ ಆ ಟೈಮಲ್ಲಿ ಮಕ್ಕಳ ಜವಾಬ್ದಾರಿಗಳನ್ನೆಲ್ಲ ತಗೊಂಡು, ಸಂಸಾರ ಜವಾಬ್ದಾರಿನೆಲ್ಲ ತಗೊಂಡು, ಅದ್ರಾಗ ಚೂರು ಪಾರು ಉಳಿಸಿ ಜಮೀನ್ ತಗೊಂತಿದ್ರಲ್ಲ ಯಜಮಾನ್ರು, ಏನ್ ಅನ್ಸದ್ ನಿಮ್ಗ? ಖುಷಿ ಅನಿಸ್ತತ್ರಿ. ಕಷ್ಟ ಆಕೈತ್ರಿ ಭಾಳ. ತಗೋಬೇಕಾದ್ರೆ ಕಷ್ಟ ರೀ. ದುಡ್ಡು ಇಲ್ದ ತಗೊಂಡಿವ್ರಿ. ಆಮೇಲೆ ಸಾಲ ಮಾಡೀವ್ರಿ. ಸಾಲ ಮಾಡಿ ಹಿಂದೆಡೆ ದುಡ್ಡು ಸಾಲ ಹರಿದಾರ.
ಮತ್ತೇನು ದುಡ್ಡು ಇಟ್ಕೊಂಡು ಆಸ್ತಿ ಮಾಡಿಲ್ರಿ, ಹಾಂ ದುಡ್ಡು ಇಲ್ದನ ಆಸ್ತಿ ತಗೊಂಡಾರ್ರಿ. ಹಾಂ ಆಗ ಮತ್ತೆ ಕೊಟ್ಕಂತ ಸಾಲ ಮಾಡ್ಕೊಂತ ದುಡ್ದು ಹರ್ಕಂತ ಬಂದಾರ್ರಿ, ಮಾಡ್ಯಾರ ಕಷ್ಟಪಟ್ಟು ಮಾಡ್ಯಾರ್ರಿ ಭೂಮಿನ. ಏನ್ ನಿಮ್ಮ ಹತ್ರ ಹೇಳೋರ್ನ ಇಂಥವನ್ನೆಲ್ಲ ನೀವೇನ್ ಹೇಳ್ತಿದ್ರಿ, ಅವ್ರೇನ್ ಹೇಳೋರು? ನಾವು ಬ್ಯಾಡ ಅಂತಿದ್ದೀವ್ರಿ. ಬೇಡ ಅಂತಿದ್ರಿ. ಹ್ಞೂ ಮತ್ತೆ ದುಡ್ಡು ಇಲ್ದ ಮತ್ತೆ ಅದಕ್ಕೆ ತಗೊಂತೀರಿ, ಬ್ಯಾಡ ಅಂತಿದ್ದೀವ್ರಿ. ಹಾ ಅವ್ರು ತಗೊಂಡಾರು ಸಾಲ ಹಾಕಿ ಮಾಡ್ತೀರಿ ಅಂತ ನಾವ್ರಿ, ಅವ್ರು ತಗೊಂಬಿಡಾರ. ಮುಂದೆ ಭೂಮಿ ಸಿಗ್ತಾವ ಇಲ್ಲ ಅಂತ ಹಾ ಮಾಡಿದ್ರಿ. ಅವಾಗೇನು ಬರ್ಬೇಕಾದ್ರೆ ಒಂದು ಇದು ರೀ, ಅದು ಭೂಮಿ ಇದು. ಅವ್ರ ಭೂಮಿ ಮೇಲೆ ಭಾಳ ಇಷ್ಟ ರೀ, ಆಸ್ತಿ ಅದು ಭೂಮಿ ತಾಯಿ ಮೇಲೆ ಭಾಳ ಇಷ್ಟ ರೀ ಅವ್ರಿಗೆ, ಮಾಡ್ಯಾರ್ರಿ. ಈಗೇನ್ ಅನ್ಸುತ್ತೆ? ಈಗ ಚಲೋ ಅನ್ಸತ್ರಿ ಮಾಡ್ಯಾರ. ಮಾಡ್ಯಾರ್ರಿ, ಕಷ್ಟಪಟ್ಟು ಮಾಡ್ಯಾರ. ಈಗ ಚಲೋ ಅನ್ಸತ್ರಿ. ಮಕ್ಳನ್ನು ಶಾಣ್ಯಾರ ಅದಾರ್ರಿ. ನಮ್ಗೆ ಇಬ್ರು ಗಂಡು ಮಕ್ಳು, ಒಬ್ಬಾಕೆ ಮಗಳ. ಮಕ್ಳು ಇಬ್ರು ಗಂಡು ಮಕ್ಳು ಶಾಣ್ಯಾರ ಅದಾರ್ರಿ. ಇಬ್ರು ದುಡಿತಾರ ತಮ್ಮ ಸಣ್ಣ ಮಗ ತೋಟದಾಗ ಮಾಡ್ತಾನ್ರಿ, ಹಿರಿಯ ಮಗ ಅಂಗಡಿ ಮಾಡ್ಯಾನ್ರಿ, ಬಟ್ಟೆ ಅಂಗಡಿ, ಗೊಬ್ಬರದ ಅಂಗಡಿ ಮಾಡ್ತಾರ್ರಿ. ಶಾಣ್ಯಾರ ಅದಾರ್ರಿ ಮಕ್ಳು, ದುಡಿತಾರ್ರಿ ಅವರು. ನೀವು ಅಡಿಪಾಯಿನಂಗೆ ಹಾಕಿ ಕೊಟ್ಬಿಟ್ರಲ್ಲ ಅವ್ರಿಗೆ, ನಿಮ್ಮನ್ನ ನೋಡಿ ಕಲ್ತಾರ, ಹೌದಲ್ರಿ? ಮತ್ತೆ ತಂದೆ ತಾಯಿ ನೋಡಿ ಮಾಡ್ತಾರ್ರಿ. ಮೈದನ್ರು ಶಾಣ್ಯಾರ ಅದಾರ್ರಿ, ಹೊಸರು ಎಲ್ಲಾರು, ನಮ್ಮ ತಂಗಿಯರು ಎಲ್ಲಾರು ಚಲೋ ಇದೀವ್ರಿ. ಹೊಸರು ಖುಷಿ ಆಯ್ತು ಬಿಡ. ಹಿರಿಯರ ಆಶೀರ್ವಾದ ರೀ, ನಾವು ಮಾಡ್ತೀವಿ ಅನ್ನಕ್ಕೆ ಏನು ಇರುತ್ತೆ. ಅಲ್ಲ ಹಿರಿಯರಿದ್ದಲ್ಲೇ ನಾವು ರೀ. ಮಕ್ಕಳು ಹೇಳ್ರಿ, ಮಕ್ಕಳನ್ನ ಅದಾರ ಅಂತ ಅಣ್ಣಾರು ಅದಾರಲ್ಲ, ಅಣ್ಣಾರು ನೋಡಿ ಮಾಡ್ಕೊಂಡು ಹೊಂಟಾರ. ಫುಲ್ ನಾ ಹೇಳಿದ್ನಲ್ರಿ, ಆರಾಮದಾರ ಅವ್ರ? ಮೂರು ಮಂದಿ ಮಕ್ಕಳ, ಎಲ್ಲ ಗಂಡು ಮಕ್ಕಳು. ಹಾ ಏನೇನು ಓದಾರ್ರಿ? 3 ಮಂದಿ ಇಂಜಿನಿಯರ್. ಇಬ್ರು BA ಆಗಿದ್ರು, ಒಬ್ಬ ಬೆಂಗಳೂರಾಗ ಜಾಬ್ ಮಾಡತ್ತನ್ರಿ, ಒಬ್ಬ ಇಲ್ಲೇ ಕಾಂಟ್ರಾಕ್ಟ್ ಮಾಡ್ತಾನ್ರಿ. ಇಬ್ರು ಸಿವಿಲ್ ಇಂಜಿನಿಯರ್ಸ್. ಅವರು ಆರಾಮದಿರಿ, ಚಿಂತೆನೇ ಇಲ್ಲ. ಶಾಣ್ಯಾರ ಹಿರಿಯರ ಆಶೀರ್ವಾದ ಇಲ್ಲದಾರ, ಇವ್ರ ಆಶೀರ್ವಾದ ಐತ್ರಿ. ನಮ್ಮ ಅಕ್ಕ, ನಮ್ಮ ಮಾವ, ನಮ್ಮ ಅತ್ತಿ, ನಮ್ಮ ಮಾವ, ಅವ್ರ ಆಶೀರ್ವಾದದಿಂದ ಎಲ್ಲ ಬೆಳೆದಿವ್ರಿ. ಅವ್ರು ಇರ್ಲಿಕ್ಕಂದ್ರೆ ನಾವೇ ಗೊತ್ತಾಯ್ತಾ? ಅವ್ರ ದೊಡ್ಡ ಸೊಸೆ ಗುಡ್ ಗೊತ್ತಾಯ್ತೇನ್ರಿ ಅಂದೆ. ಇಷ್ಟು ಹೇಳ್ಕೊಂಡು ತೊಗೊಂಡು ಬಿಟ್ರೆ ಪಾಸ್ ಆಗ್ಬಿಡ್ತಾರ. ಇಲ್ಲಿದ್ದೆಲ್ಲ ತಗೊಂಡು ಮೈ ಮೇಲೆ ಹಾಕೊಂಡ್ರೆ ಒಟ್ಟು ಬಗೆಹರಿಸ್ಬೇಕಾಗಿತ್ತು. ಏನ್ ಅನ್ಸುತ್ತೆ ನಿಮ್ಮ ಮತ್ತೆ ಈ ಮದುವೆ ಆಗಿ 3 ವರ್ಷ 4 ವರ್ಷ ಅಲ್ಲ, ನೀವು ಹಿರೇ ಸೊಸಿ? ನಾವು ಹಿರೇ ಸೊಸಿ. ಏನ್ ಮಾಡ್ತಾರೆ ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಕಾಂಟ್ರಾಕ್ಟ್ ಮಾಡ್ತಾರೆ. ಈಗ ಮದುವೆ ಆಗಿ 3 ವರ್ಷ 4ನೇ ವರ್ಷ ನಡಕತೈತ್ರಿ. ಅತ್ತೆ ಅಂದ್ರೆ ಆಗಿನ ಕಾಲದಾಗ ಹಿಂಸೆ ಕೊಡ್ತಾರ ಸೊಸಿ, ಆ ತರ ಏನಿಲ್ಲ. ಸೀರಿಯಲ್ ತೋರಿಸ್ತಾರಲ್ಲ, ಆ ತರ ಏನಿಲ್ಲ ರೀ, ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಏನಿಲ್ಲ ರೀ. ನಾವೆಲ್ಲಿ ನಮ್ಮ ತವ್ರ ಮನೇಲಿ ಹೆಂಗ್ ಬೆಳಗ್ ಬಂದಿವಲ್ರಿ ಹಂಗೆ ಬೆಳ್ ಈಗ ಇಲ್ಲಿ ಕೂಡ ಹಂಗೆ ಅದೇವ್ರಿ. ಹೆಂಗೆ ಮ್ಯಾಚ್ ಆಗುತ್ತೆ? ಒಂದು ಜನರೇಷನ್ ಗ್ಯಾಪ್ ಅಪ್ಪ. ಅವ್ರದ್ದು ಯಾರ ಬೇರೆ, ಅವ್ರು ಬದುಕಿದ ರೀತಿ, ಅವ್ರು ಬಾಳಿದ ರೀತಿ. ಈಗ ನೋಡಿ, ಈಗೂ ಅವ್ರು ಏನಂತಾರೆ, ನಮ್ದೇನಿಲ್ಲೋ ಎಲ್ಲ ಆಶೀರ್ವಾದ ದೊಡ್ಡವ್ರದ್ದು ಅಂತಾರೆ. ಈಗ ನೀವಿಗೆ ಹೇಗೆ ಮ್ಯಾಚ್ ಆಯ್ತು, ಅಥವಾ ಹೇಗೆ ಮಾಡ್ಕೋಬೇಕಂತೀರಿ? ಇಲ್ಲಿ ನಾವು ಕೂಡ ಅಲ್ಲಿ ತುಂಬ ಕುಟುಂಬದಿಂದ ಬಂದಿದ್ರಿ. ನಮ್ದು ಅಷ್ಟು ಫಾಸ್ಟ್ ಜನ್ರೇಷನ್ ಅಲ್ರಿ, ಅಲ್ಲಿಗೆ ಸೇಮ್ ಐತ್ರಿ ಜನ್ರೇಷನ್. ಹ್ಞೂನ್ರಿ, ಹಂಗಾಗಿ ಅದೇ ಇದ್ರಲಿಂದನ ಹೊಂಟಿವ್ರಿ. ಈ ಭಿನ್ನಾಭಿಪ್ರಾಯ ಸಾಮಾನ್ಯ ಬರೋದು ಹೇಗೆ? ಅದನ್ನ ಮನೆಗಳಲ್ಲಿ ಬರುತ್ತೆ ಮನೆ ಅಂದ್ರೆ ಏನು ಹಿಂಗೆ ಕುತ್ಕೊಂಡಾಗ ಹಿಂಗೆಲ್ಲ ಯಾವಾಗ್ಲೂ ಹಿಂಗೆ ಇರ್ತೇನ್ರಿ. ಏನೋ ಒಂದು ಹಿಂಗೆ ಎದ್ದು ಹೋದ್ರೆ ಮತ್ತೆ ಏನೋ ಗುಸು ಶುರು ಆಗೇ ಬಿಡ್ತಾವ. ಹೆಂಗ್ ಬಗೆಹರಿಸ್ಕೊಂತೀರಿ ಅವನ್ನೆಲ್ಲ? ಆ ತರ ಏನು ಇಲ್ಲಿವರೆಗೆ ಕಂಡಿಲ್ಲ ರೀ. ಕಂಡ್ರು ಕೂಡ ಅದನ್ನ ಆ ಥರ ಯಾರು ಇಲ್ಲ. ಬಿಟ್ಬಿಡೋದು. ಅವರು ಹಿರಿಯರಾಗಿರ್ತಾರ, ಒಂದ್ ಏನಾರ ಅಂತಿರ್ತಾರ, ಅನ್ನಂಗಿಲ್ಲ. ನಾವಂದ್ರೂ ಕೂಡ ನಾವು ಮತ್ತೆ ಹಂಗ ಸುಧಾರಿಸ್ಕೊಂಡು ಹೋಗ್ತೇವ್ರಿ. ಏನ್ ಹೇಳ್ತಾರ ಅದನ್ನ ಸುಧಾರಿಸ್ಕೊಂಡು ಹೋಗೋದು. ಸುಧಾರಿಸ್ಕೊಂಡು ಹೋಗೋದು ಅಲ್ಲಿದೆ ಪಾಯಿಂಟ್. ಸುಧಾರಿಸ್ಕೊಂಡು ಹೋಗ್ತಾರೆ ದೊಡ್ಡವ್ರು. ಮತ್ತವ್ರು ಆಗಿನ ಜನರೇಷನ್ಗೆ ಈಗ ಒಂದ್ ಸ್ವಲ್ಪ ಗ್ಯಾಪ್ ಆಗುತ್ತೆ. ಅವರು ಬೆಳೆದು ಬಂದ ರೀತಿ ಬೇರೆ ಇರ್ತೈತಿ, ನಾವು ಬೆಳೆದ ರೀತಿನೇ ಬೇರೆ ಇರ್ತೈತಿ. ಅವ್ರು ಹೆಂಗ್ ಬರ್ತಾರ ಅದ ಸುಧಾರಿಸ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದೆ ಈ ಕಿಳಿ ಕೇಳು, ಈ ಕಿಳಿ ಬಿಡು. ಅದಕ್ಕೆ ಮಸ್ತ್ ಐತಿ. ಖುಷಿ ಆಯ್ತು.
ಇನ್ನೇನು ಹೇಳ್ತೀರಿ? ಏನಿಲ್ರಿ ದೊಡ್ಡ ಪ್ರಶಸ್ತಿ ಬಂದಾಗ ಏನು ಅನಿಸ್ತು? ಸಾಹೇಬ್ರ ಜಗ್ ಪ್ರಶಸ್ತಿ ಬಂದಾಗ ಯಾರ್ಯಾರು ಎಲ್ಲರಿಗೆ ಖುಷಿ ಎಲ್ಲರಿಗೆ ಹೆಮ್ಮೆ ಅದು ನಮ್ಗೆ. ಹಾಂ ಡಾಕ್ಟರೇಟ್ ಈಗ ನಿಮ್ಮ ಯಜಮಾನ್ರು? ಖುಷಿ ಅನ್ಸತ್ರಿ. ಹಾಂ ಕಷ್ಟಪಟ್ಟಾರ್ರಿ ಮೊದ್ಲು, ಅವ್ರು ಭಾಳ ಕಷ್ಟಪಟ್ಟಾರ್ರಿ. ಹಾಂ ಡಾಕ್ಟರ್ ಪ್ರಶಸ್ತಿ ಡಾಕ್ಟರೇಟ್ ಕೊಟ್ಟಾಗ ಏನು ಅನಿಸ್ತು? ಖುಷಿ ಆಗೈತ್ರಿ. ಏನು ಹೇಳಿದ್ರಿ ಯಜಮಾನ್ರಿಗೆ ಬಂದ ತಕ್ಷಣ? ನಿಮ್ಮ ಹತ್ರ ಬಂದು ಏನು ಹೇಳಿದ್ರಿ? ಹೊಸರ್ನ ಕರ್ಕೊಂಡು ಹೋಗಿದ್ರಿ, ಸಸ್ತ್ಯಾರನ್ನ ಮಕ್ಕಳ ಎಲ್ಲಾರನ್ನ ಕರ್ಕೊಂಡು ಹೋಗಿದ್ರಿ ಅವ್ರು. ಹೌದಾ? ಹೌದ್ರಿ. ಹಾಂ ಹಾಂ ಅಷ್ಟೊಂದು ಸಸ್ತ್ಯಾರನ್ನ ಮಕ್ಕಳ ತಮ್ಮನವ್ರನ್ನ ಎಲ್ಲಾರನ್ನ ಕರ್ಕೊಂಡು ಹೋಗಿದ್ರಿ ಹಾಂ ಅಲ್ಲಿ ರಾಯಚೂರಿಗೆ. ಓಕೆ. ತಾವೊಬ್ರು ಹೋಗಿದ್ದಿಲ್ರಿ, ಒಟ್ಟರನ್ನ ಕರ್ಕೊಂಡು ಹೋಗಿದ್ರು. ನನಗೆ ಬೇರೆದವ್ರಿಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ ಮಾಡಿದ್ದಾರೆ, ಒಬ್ಬ ರೈತ ಡಾಕ್ಟರೇಟ್ ಆಗೋದಿದೆಯಲ್ಲ ದೊಡ್ಡ ವಿಚಾರ. ಏನೋ ಮತ್ತೆ ಅಂದ್ರೆ ಗುಡದ್ರ ಅಜ್ಜಾರ ನಾವು ನಡ್ಕಂತೀವ್ರಿ, ಅಜ್ಜಾರ ಗುಡದ್ರ ಅಜ್ಜಾರ ಅದಾರಿ, ಅವ್ರದ್ದು ಆಶೀರ್ವಾದ ರೀ. ಆಶೀರ್ವಾದ ಸದಾ ಹೀಗೆ ಇರಲಿ. ಕಷ್ಟ ಭಾಳ ಕಷ್ಟ ಬಿಟ್ಟಾರ್ರಿ ಅವ್ರ ಜೀವನದಾಗ. ಸಿಕ್ಕೈತ್ರಿ ಅದು, ಏನೋ ದೇವ್ರ ಪುಣ್ಯ ಅದು. ಕಷ್ಟ ಬಿಟ್ಟಕ್ಕನ ಫಲ ರೀ ಅದು. ಈಗನೂ ಕಷ್ಟಪಡ್ತಾರೆ ಇವರು. ಸಣ್ಣವ್ರು ಇರಕಲ್ಲೇನೋ ಕಷ್ಟ ಇಷ್ಟು ಈಗಾದ್ರೂ ದುಡಿಯೋದು ಬಿಟ್ಟಿಲ್ರಿ ಅವ್ರು. ಮಕ್ಕಳು ದುಡಿತಾರಂದ್ರು ತಾವು ತಮ್ಮದೇನು ಕಾಯಕ ಮಾಡ್ತಾರೆ ಮಾಡ್ಕೊಂತನ ಹೊಂಟಾರ್ರಿ ಅವ್ರು. ಅಲ್ಲ ನೀವು ಏನು ಕಡಿಮೆ ಇಲ್ಲ, ಒಂದೊಂದು ಎಕರೆ ಬೆಳಗ್ಗೆ ನಾವೇನ್ ಮಾಡ್ತೀವ್ರಿ? ಮುಂದಿದ್ದಷ್ಟು ಕಸ ಕಿತ್ಕೊಂಡ ಬರ್ತಾರೆ, ತಯಾರಿಸ್ಕೊಂಡ ಬರೋದ್ರ ಹೊಲ್ದಾಗ. ಓಕೆ. ನಾವು ಮೊದ್ಲಾಗಿದ್ದ ನಾವು ಮಾಡ್ಕೊಂತ ಬಂದೀವ್ರಿ ಹೊಲ್ದಾಗ. ಅಲ್ಲಿ ಮೊದ್ಲಾಗ ಕೆಲಸನ ನಾವು ಮಾಡ್ಕೊಂತನ ಬಂದೀವ್ರಿ ಮೊದ್ಲು. ನಮ್ಮ ಅತ್ತೆ ನಮ್ಮ ಅವ್ರು ಎಲ್ಲರೂ ಕೂಡ ಇದ್ದಾಗನು ನಾವು ಹೊಲ್ದಾಗ ಕೆಲಸ ಮಾಡ್ಕೊಂತ ಬಂದೀನಿ ರೀ. ಇಲ್ಲಾದರೂ ನಾವು ಇಲ್ಲಿ ಬಂದೀವಿ, ಕುಷ್ಟಿಗೆ ಬಂದೀವಿ ಅಲ್ರಿ. ಇಲ್ಲಿ ಬಂದ್ರೆ ನಾವು ತೋಟ ಮಾಡಿದ್ರೆ ಹೊಲಕ್ಕೆ ಹೋದ್ರೆ ನಾವು ಹೊಲ್ದಾಗ ಕೆಲಸ ಮಾಡ್ತೀವ್ರಿ. ನಮ್ಗೆ ಮಾಡಿ ಮತ್ತು ಮಾಡ್ಬೇಕ್ರಿ, ರೈತರಾಗಿಂದ ಮಾಡ್ಲಾರ ರಂಗ ಹೆಂಗೆ ಬರ್ತೈತೆ? ನೀವು ಹಂಗಂತೀರಿ, ರೈತರ ಮಕ್ಳಿಗೆ ಕನ್ಯೆನ ಕೊಡವಲ್ರಲ್ರಿ, ಏನು ಮಾಡೋದು ಅಂತಾರ ನೋಡ್ರಿ ಜನ. ರೈತರಲ್ಲಿ ಇರ್ಲಿಕ್ರಿ ಏನ್ ಮಾಡ್ತಾರ್ರಿ? ರೈತರಲ್ಲಿದ್ದ ಎಲ್ಲ ಅದ್ರಿ. ಒಕ್ಕಲಿಗ್ಯಾರ ಇರ್ಲಿಕ್ರಿ ಏನ್ ತಿಂತಾರ್ರಿ? ಕಾಳು ಅದಲ್ರಿ ತಿನ್ನೋದು, ರೊಕ್ಕ ಬೇರೆ ತಿನ್ನಂಗಿಲ್ರಿ. ಕಾಳ ಅಲ್ಲ ರೀ ಊಟ ಮಾಡೋದು. ಮತ್ತೆ ಹಿಂಗ ಮಾತಾಡ್ತಾರ್ರಿ ಜನ. ಮತ್ತೆ ಏನ್ ಮಾಡೋದು? ಒಳ್ಳೆ ಬರ್ತೈತ್ರಿ ಅದು. ಮಳೆ ಬರುತ್ತಂತೀರಿ? ಬರ್ತೈತ್ರಿ. ನಿಮ್ಮ ಮನೆ ತೋರಿಸಲು ನಂಬಿಕೆ ಬಂದೈತೆ ಅವ್ರಿಗೆ. ರೈತರ ಮನೆ ಕೂಡ ಹಿಂಗ ದೊಡ್ಡ ಒಳ್ಳೆ ರೈತರ ಮನೆಗೆ ಬರ್ತಾರ ನೋಡ್ರಿ ಕನ್ಯಾ ಕೊಡಕ್ ನೋಡಕಂತ. ನಮ್ಮ ಮೊಮ್ಮಕ್ಕಳು ಅದಾರ್ರಿ, ಮೊಮ್ಮಕ್ಕಳಿಗೆ ರೈತರಿಗೆ ಕೊಡ್ತೀರಾ? ನಾವ್ ಯಾರು ಅಲ್ಲ, ನಮ್ಮಮ್ಮ ಹೆಣ್ಮಕ್ಳು ರೈತರಿಗೆ ಕೊಡ್ತೀವ್ರಿ, ಗಂಡು ಮಕ್ಕಳಿಗೆ ನಾವು ರೈತರ ಮಕ್ಕಳನ್ನ ಮಾಡ್ಕೊಂತೀವಿ. 3 ಗಂಡು ಮಕ್ಳು ಅದಾರ್ರಿ. ಈಗ ಒಬ್ಬಾಕೆ ಹೆಣ್ಮಗಳ್ರಿ, ನಮ್ಮ ಮಗಳು ರೈತರಿಗೆ ಕೊಟ್ಟಿವ್ರಿ ನಾವು. ಹ್ಞೂ ರೀ, ದೊಡ್ಡ ರೈತರ್ರಿ ಅವರು. ನಾವೇನು ನೌಕರಿದಾರಿ ಕೊಟ್ಟು ನಾವು ರೈತರು, ಅವ್ರ ಮಗಳನ್ನು ರೈತರಿಗೆ ಕೊಟ್ಟಿವಿ ನಾವು. ನಾಳೆ ಮೊಮ್ಮಗಳಾದ್ರೆ ರೈತರಿಗೆ ಕೊಡ್ತೀವಿ ನಾವು. ಇದೊಂದು ಆಂದೋಲನ ಆಗ್ಲಿ ಇದು ಆಂದೋಲನ. ನಮಗೂ ಸಾಕಾಗ್ಬಿಟ್ಟಿದೆ, ಎಲ್ಲಿ ನೋಡಿದ್ರು ಬರೀ ಇದೆ ಸರ್. ನಮ್ಗೆ ನೌಕರಿದಾರ ನೋಡ್ಕೋಗಿಲ್ರಿ ನಾವು. ಏನಾರ ಮಾಡ್ರಿ ಸರ್. ಅವ್ನು ಹೇಳ್ತಾನೆ ಪಾಪ, ಸರ್ ನಂದು 10-15 ಲಕ್ಷ ದುಡಿತೀನಿ ಸರ್ ತಿಂಗಳ, ಹೇಳ್ರಿ ಸರ್ ಅವ್ರಿಗೆ ಅಂತ. ಒಳ್ಳೆಯಾಗಿ ಹೆಣ್ಮಕ್ಳ ಕೊಡಕ್ ಇಲ್ಲ, ಅಂಥವ್ ಕಾಲ ಹೋಗ್ಬೇಕು. ಅದಕ್ಕೆ ನಿಮ್ದೊಂದು ಒಳ್ಳೆ ಉದಾಹರಣೆ. ರೈತರಲ್ಲಿಕ್ರೆ ಏನು ಮಾಡ್ತಾರ್ರಿ? ರೈತರಲ್ಲಿದ್ದ ಎಲ್ಲ ರೀ ಜಗತ್ತ. ನಾವೆಲ್ಲ ಮಾಡ್ಕೊಂತೀವಲ್ರಿ, ರೈತರ ಮಾಡ್ಕೊಂಡು ಸ್ವಲ್ಪ ಆಗಿದ್ವಿ ಈಗೆಲ್ಲ. ಏನು ನಿಮ್ಮ ಯಜಮಾನ್ರು ಕಡಿಮೆ ರೈತರೇನ್ರಿ? ಇದು ಸಣ್ಣ ಮನೆ ಅಂತ ಇನ್ನೂ ಅವ್ರಿಗೆ ಏನೋ ಒಂದು ಸಣ್ಣ ಗೂಡು ಮಾಡ್ಕೊಂಡಿವಿ ಅಂತಾರೆ. ಅನ್ನದ ಹಂಗ್ರಿ ನಮ್ಮ ಮಂದಿ. ಮುತ್ತನ ಆಶೀರ್ವಾದ ಸಣ್ಣ ವಯಸ್ಸಿನಾಗ ಮನೆ ಮಾಡಿ ಶಾಣ್ಯಾರ ಅದಾರ್ರಿ, ದುಡಿತಾರ್ರಿ, ಶಾಣ್ಯಾರ ಅದಾರ. ವಯಸ್ಸಿನಾಗ ಸಾಮಾನ್ಯ ಚಲೋ ಮುಂಜಾನೆ ಚಂತನ ಮುಂಜಾನೆ ಹೊಲಕ್ಕೆ ಹೋದಾರ ಬಿತ್ತಿ ಗಿಟ್ಕೊಂಡ್ ರಾತ್ರಿ ಇಷ್ಟೊತ್ತಿಗೆ ಬರ್ತಾನ್ರಿ ಮನೆ. ಹೊಲಕ್ಕೆ ಹೋದ ಸಣ್ಣ ಮಗ ರೀ, ಒಂದೊಂದ್ಸಲ ಮಾಡ್ತಾರ್ರಿ, ಕಷ್ಟಪಟ್ಟು ಮಾಡ್ತಾರೆ. 5 ಗಂಟೆಗೆ ಹೋಗ್ಕಾನ್ರಿ, ಕರೆಂಟ್ ಯಾವಾಗ ಬರ್ತಾವ ಹೋಗ್ಕಾನ್ರಿ, ಕಷ್ಟ ಪಡ್ತಾನ.
ಮಾಡ್ತಾರೆ. ಕಷ್ಟ ಐತ್ರಿ ಒಕ್ಕಲ್ತನದಾಗ ರೀ. ಅಷ್ಟ ಸುಲಭ ಇಲ್ರಿ. ನೌಕರಿದಾರದ ಸುಲಭ ರೀ, ಒಕ್ಕಲಿಗಾರದು ಭಾಳ ಕಷ್ಟನ ಐತ್ರಿ. ಆದ್ರೆ ನೆಮ್ಮದಿ ಐತ್ರಿ ಅದ್ರಾಗ. ನೆಮ್ಮದಿ ಐತಿ. ಹ್ಞೂ ರೀ, ನೆಮ್ಮದಿ ಐತ್ರಿ. ಅದ್ರಾಗೇನು ಲಾಭ ಐತೋ ಇಲ್ಲ ಗೊತ್ತಾಗಲ್ಲ, ನೆಮ್ಮದಿ ಮಾತ್ರ ಐತ್ರಿ ಅದ್ರಾಗ. ಹ್ಞೂ ರೀ. ಅಲ್ಲ, ಲಾಭ ಇಲ್ಲ ಅಂದ್ರೆ 150 ಎಕರೆ ಎಲ್ಲಿ ಬರ್ತೀರಿ? ಲಾಭನೂ ಐತಿ. ಮನ್ಯಾಗ ನಿಮ್ಮಂಗೆ ಹೆಣ್ಮಕ್ಳು ಕೂಡಿಟ್ಟು ಮಾಡಿಟ್ಟು ಮಾಡೋರಿದ್ರು ಲಾಭ ಐತಿ. ಮತ್ ನಂಗೆ ಅದು ಬೇಕು ಇದು ಬೇಕಂದ್ರೆ ಮತ್ತೆ ಅದು ಇಲ್ಲ. ಕೂಡಿಟ್ರ ಈಗ ಅದು ಒಟ್ಟಾಗೈತಿ, ಲಾಭ ಐತಿ. ನೆಮ್ಮದಿ ಮಾತ್ರ ಐತ್ರಿ ಮನುಷ್ಯಗೆ. ನೆಮ್ಮದಿ ಐತ್ರಿ ಒಕ್ಕಲಿಗರಿಗೆ. ನೌಕರಿದಾರಿಗೆ ಐತೋ ಇಲ್ಲ ಗೊತ್ತಿಲ್ಲ. ನೌಕರಿದಾರಿಗೆ ಎಲ್ರಿ? ಪಾಪ 3 ತಾಸು ಆಫೀಸು 6 ಗಂಟೆಗೆ ಬಿಟ್ರು ಮನಿ ಸೇರೋದು 10 ಆಗಿತ್ತು ಬೆಂಗಳೂರಾಗ. ಇನ್ ಎಲ್ಲಿ ನೆಮ್ಮದಿ? ರೊಕ್ಕ ಐತಿ, ನೆಮ್ಮದಿ ಇಲ್ಲ. ಇಲ್ಲಿ ಎಲ್ಲ ಐತಿ. ರೊಕ್ಕ ಇಲ್ರಿ ಒಕ್ಕಲಿಗರಿಗೆ, ರೊಕ್ಕ ಇರಗಿಲ್ರಿ. ಮನ್ಯಾಗ 4 ಚೀಲ ಕಾಳು ಇರ್ತಾವ್ರಿ, ಒಂದು 4 ಚರಿಗೆ ಹಾಲು ಇರ್ತಾವ್ರಿ. ಆಕಳದ ಹಾಲು, ಎಮ್ಮೆ ಎಲ್ಲರ ಅಲ್ಲಿ ಹಾಲು ಹೈನ ಏನು 4 ಚೀಲ ಕಾಳು ಇರ್ತಾವ್ರಿ ಒಕ್ಕಲಿಗರಿಗೆ. ಅದ ನೆಮ್ಮದಿ. ಚಂದಾಗಿ ಹೊಲ್ದಾಗ ಕಷ್ಟಪಟ್ಟು ದುಡಿತಾರೆ, ಚಂದಾಗಿ ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ. ಸಾಕು, ಅದ್ಭುತ ಅದ್ಭುತ. ಬರ್ರಿ ಈಗ ನಿಮ್ ಜೋಡಿ ಯಾರು ಕರೀರಿಲ್ಲ, ಮತ್ತೆ ನಮ್ ಕನ್ಫ್ಯೂಸ್ ಆಗಬಾರ್ದು ಆಮೇಲೆ. ನಾವ್ ಮತ್ತೆ ಯಾರ್ಯಾರಿಗೆ ಹೆಣ್ಮಕ್ಳ ಮಾತಿನ ಬಗ್ಗೆ ಇಬ್ರು ಹೆಣ್ಮಕ್ಳನ್ನ ಜೈಲಿಗೆ ಹಾಕಿದ್ರಂತ. 10 ವರ್ಷ ಒಂದ ಕೊನೆಗಿದ್ರಂತ ಅವ್ರು. ಅವ್ರ ಶಿಕ್ಷೆ ಮುಗೀತಂತ. ಇಬ್ಬರನ್ನ 10 ವರ್ಷ ನಿಮ್ ಶಿಕ್ಷೆ ಮುಗೀತು, ಹೊರಗ್ ಹೋರಂತ ಬಿಡುಗಡೆ ಮಾಡಿದ್ರಂತ. ಇಬ್ರು ಹೊರಗ್ ಬಂದ್ರಂತ. ಹೊರಗ್ ಬಂದ್ಮೇಲೆ ಇಬ್ರು ಬಾಯಿ ಅಂತ ಹೇಳಿ ಉಳಿದಿದ್ದು ಫೋನ್ಯಾಗ ಹೇಳ್ತನಂತ. ಬಾಯಿ ಉಳಿದಿದ್ದು ಫೋನ್ಯಾಗ ಹೇಳ್ತನಂತ. 10 ವರ್ಷ ಮಾತಾಡಿದ್ರೆ ಇನ್ನೂ ಉಳ್ದಾವ. ಹಂಗ ಹಾ. ಬರ್ರಿಪ್ಪ, ಮತ್ತೆ ಯಾರು ಎಷ್ಟು ಚಂದ ಕಾಣಕತ್ತೀರಿ ಎಲ್ಲ. ನನ್ನ ದೃಷ್ಟಿನೇ ಬೀಳುತ್ತೆ ನಿಮ್ಗೆ. ಬರ್ರಿ. ಹಾ, ಈಗ ಎಲ್ಲರೂ ಹೆಣ್ಮಕ್ಳು ಮಾತಾಡ್ರಿ, ಏನೇನು ಉಳಿಸಿಲ್ಲ ನಿಮ್ಮನ್ನ. ಈಗ ನಿಮ್ದು ಏನು ಇದ್ರಿ ಹೇಳ್ಬಿಡ್ರಿ ಈಗ. ಫಸ್ಟ್ ನಿಮ್ಗೆ ಕೊಡ್ತೀನಿ. ಏನಾರ ಬ್ಯಾಲೆನ್ಸ್ ಇದ್ರ ನಮ್ದು ಹೇಳ್ಬಿಟ್ಟು ಅಲ್ಲಿ ಮತ್ತೇನು? ಅಲ್ರಿ, ಈಗ ಅಲ್ಲಿ ಮಕ್ಳು ಕುಂತಾರಲ್ಲ, ಹೇಳೋ ಧೈರ್ಯ ಮಾಡ್ರಿ ನೋಡೋಣ. ಅವ್ರಿಂದಾಗ ಹೇಳಿರಿ. ಏನಿಲ್ಲ ಅಂತವ. ಈಗ ಒಂದರ ಹೇಳ್ರಿ, ಇಬ್ರು ನೀವಿಬ್ರು ಗಟ್ಟಿ ಮನಸ್ಸು ಮಾಡಿದ್ದಕ್ಕೆ, ನೀವಿಬ್ರು ಎಲ್ಲ ನುಂಗ್ಕೊಂಡಿದ್ದಕ್ಕೆ, ನೀವಿಬ್ರು ಸಹಿಸ್ಕೊಂಡಿದ್ದಕ್ಕೆ, ನೀವಿಬ್ರು ಶಾಂತಿ ತಗೊಂಡಿದ್ದಕ್ಕೆ ಇಷ್ಟು ದೊಡ್ಡ ಬಳಗ ಈಗ ಸಾಕ್ಷಿಯಾಗಿ ನಿಂತಿದೆ. ಇಂಥ ಒಂದಿಷ್ಟು ಹೇಳ್ಕೊಡ್ರಲ್ಲ, ಹೆಂಗದ, ಎಂಥ ಸಮಾಧಾನ ನಿಮ್ಮಿಬ್ಬರದು, ಎಂಥ ತಾಯಿ ಗುಣ ಅಂತ. ಭಾಳ ಐತ್ರಿ, ಭಾಳ ಐತ್ರಿ. ಯಾಕೆ ಅಂದರೆ ನೀವು ಹೇಳ್ತಿದ್ರಿ ಹಿರೇಮಗಗೆ ದೊಡ್ಡ ಒಂದಿಷ್ಟು ಸವಾಲುಗಳಿರುತ್ತೆ, ಜವಾಬ್ದಾರಿಗಳಿರುತ್ತೆ ಅಂತ. ಅದು ಹೆಂಗೆ ಸಾಧ್ಯ ಅಂತೀರಿ? ಯಾಕಂದ್ರೆ ಏನಾರ ಮಾಡ್ರಿ, ಒಂದಿಷ್ಟು ಏನಾರ ಕಸರಿದ್ದೇ ಇರ್ತಾವ್ರಿ, ಹಂಗೆ ಇರ್ಲಾರ್ದಂಗೆ ಮನೆತನ ಇರೋದೇ ಇಲ್ಲ. ಆದರೂ ನೀವು ಸರಿಸಮಾನ ಎಲ್ಲರನ್ನೂ ನೋಡಿಕೊಂಡು ಹೆಂಗೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತೀರಿ? ದೇವ್ರ ಇಚ್ಛೆ ರೀ. ಅದು ಒಂದೇನಂದರೆ, ನಾವು ಎಲ್ಲರೂ ತಾಯಿ ಎದೆ ಹಾಲು ಹಂಚ್ಕೊಂಡು ಊಟ ಮಾಡೀವಿ. ಏನು ಅದು ನಾವು ಮರಿಬಾರ್ದು. ಯಾರು ಹೆಚ್ಚು ಉಂಡಿವೋ ಯಾರು ಕಡಿಮೆ ಕುಡಿದೀವೋ ಗೊತ್ತಿಲ್ಲ. ಆದರೆ ಆ ತಾಯಿ ಎದೆಯಲ್ಲಿ ಕುಡ್ದೀವಲ್ಲ, ಅದು ನಾವೆಲ್ಲ ನೆನಪಿಟ್ಕೊಂಡು ಹೋಗ್ಬೇಕು. ಹಂಗಿದ್ದಾಗ ಮಾತ್ರ ಚೆನ್ನಾಗಿರ್ತದೆ. ಅಷ್ಟೆ. ಶ್ರೇಷ್ಠವಾದ ಮಾತಿದು. ಹೌದು ಹೌದು. ಯಾರು ಹೆಚ್ಚು ಕುಡ್ದೀವಿ ಯಾರು ಕಡಿದೀವಿ ಗೊತ್ತಿಲ್ಲ, ಬಟ್ ಹಾಲಂತೂ ಎಲ್ಲರೂ ಕುಡಿದೀವಿ. ಅದು ಎಲ್ಲರಿಗೂ ಹಂಚಿಕೆ ಆಗಬೇಕು. ತಾಯಿ ಹಾಲು ಹೆಂಗೆ ಹಂಚಿಕೆ ಆಗಿದೆ, ಉಳಿದು ಎಲ್ಲವೂ ಹಂಗೆ ಹಂಚಿಕೆ ಆಗಬೇಕು ಅಂತ. ಒಂದ ಮಾತಿನಾಗ ಎಲ್ಲ ಒಪ್ತೀರಿ ಅದನ್ನು? ಒಪ್ತೀರಿ ಅಲ್ಲ? ಎಲ್ಲರೂ ಇಡೀ ಜಗತ್ತೇ ಒಪ್ಪುವಂತ ಮಾತದ ಅವ್ರು ಹೇಳಿದ್ದು. ಇದು ಒಂದ ಮಾತು ಸಾಕು, ಹೌದಲ್ಲ? ಓಕೆ, ಸೂಪರ್. ಹಾಂ, ಅಶೋಕ್ ಬಲೋಟಿಗೆ. ಅಶೋಕ್, ನೀವೇನು ಮಾಡ್ತೀರಿ? ನಾವು ಫಸ್ಟ್ ಕಾಂಟ್ರಾಕ್ಟ್ ಇದ್ದಾರೆ, ಈಗ ಅಗ್ರಿಕಲ್ಚರ್. ಇವ್ರಿಗೆ ನೀವೇ ಹೇಳ್ಕೊಟ್ರಿ? ಏನಂದ್ರು ಕೂಡ ಅವ್ರು ದೇವ್ರ ಆಶೀರ್ವಾದ ರೀ, ದೇವ್ರ ಆಶೀರ್ವಾದ ರೀ ಅಂತಾರಲ್ಲ, ನೀವೇ ಹೇಳ್ಕೊಟ್ರಿ? ಅಲ್ಲ, ಅವರು ನಿಮ್ಮನ್ನು ಮಾತಾಡಿದ ಫಸ್ಟ್ ಟೈಮ್. ಹಾಗಾಗದಲ್ಲ, ಅವರು ಮೊದಲಿಂದ ಆದರೂ ತಮ್ಮ ಲಿಮಿಟ್ನಲ್ಲೇ ಇರೋರು. ಬೇರೆ ಉಚ್ಚಪರಿ ಯಾರಿಗೆ ಮಾತಾಡೋದು ಅದಂತ ಉದ್ಯೋಗ ಹೋಗಲ್ಲ. ಅದಕ್ಕೆ ಎಲ್ಲರೂ ಹಿರಿಯರು ಏನು ಮಾಡಿದ್ರು ಹಿರಿಯರು. ಏನು ಮಾಡಿದ್ರು ಹಿರಿಯರು. ಓಕೆ, ಯವ್ವ ಭಾರಿ ಅದ್ಭುತ. ನಿಮ್ಮ ಮಿಸ್ಸಸ್ ಭಾಳ ಖುಷಿ ಆಯ್ತು ನನಗೆ. ಯಾಕೆ ಅಂದರೆ
ಅವ್ರು ನೋಡ್ರಿ ನಂದು ಅಂತ ಎಲ್ಲಿ ಹೇಳೇ ಇಲ್ಲ. ಇದು ಈಗ ನಡ್ಕೊಂಬಂದವ್ರಲ್ರಿ ಎಲ್ಲ ನಮ್ಮ ದೊಡ್ಡರದಾರ ಅಂತಾರಲ್ಲ ಅವರು. ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ. 3 ಜನ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಓದಿ ಎಲ್ಲ ಇದಾಗಿದ್ದಾರಂತ. ದೊಡ್ಡ ಎಲ್ಲ ಡಿಗ್ರಿ ಇದಾವೆ ಅಷ್ಟೇ. ನೀವು ಇವ್ರ ತಮ್ಮ? ಹೌದ್ರಿ. ಹಾಂ ಹಾಂ ಹಾಂ. ನಾವು 5 ಜನ ಅಣ್ಣ ತಮ್ಮರು. 5 ಜನ. ಈಗ ಇಬ್ಬರಾದ್ರೆ 3 ಇವ್ರು 3, ಇನ್ನೊಬ್ರು ಇನ್ನಿಬ್ರು ಅಲ್ಲಿ ಊರಲ್ಲಿ ಇರ್ತಾರೆ, ಗೋನಾಳ ಅಂತ. ಹಾಂ ಗೋನಾಳ. ಹಾಂ ಹಾಂ. ಅಲ್ಲಿ ಇಬ್ರು ಕಾಕಂದಿರು ಅಲ್ಲಿ ಒಕ್ಕಲ್ತನ ಮಾಡ್ತಾರೆ ಸರ್. ಅಲ್ಲೇ ಅದಾರ. ಇಲ್ಲಿಂದ 15 ಕಿಲೋಮೀಟರ್ ಸರ್. ಇಲ್ಲಿಂದ ಅಲ್ಲೇ ಅದಾರ. ಹಾಂ. ಅಲ್ಲಿ ಈಗ ನೀವೇನ್ರಿ ಅಣ್ತಮ್ಗಳು ಹೆಂಗ ಈಗ ನಿಮ್ಮ ಅಣ್ಣಾರು ದೊಡ್ಡ ಹಿರಿಯರ ಹಿರಿಯ ಸ್ಥಾನದಲ್ಲಿ ಇದ್ದೆಲ್ಲ ನಿರ್ವಹಿಸಿದ್ದಾರೆ. ಹೇಗಿದ್ರಿ ನೀವು? ಒಗ್ಗಟ್ಟು ಹೇಗಿತ್ತು? ನಾವು ಅಣ್ಣ ತಮ್ಮರೆಲ್ಲ ಎಷ್ಟು ಒಗ್ಗಟ್ಟಾಗಿದ್ದೇವ್ರಿ. ಎಂದೂ ಅಣ್ಣ ತಮ್ಮರು ನಾವು ಎದುರೇ ಹೋದ್ರೆ ನಿಂತು ಮಾತಾಡಿಲ್ಲ, ಟೀ ಕುಡ್ದಿಲ್ಲ. ಹಾಂ ಎದುರೇ ಹೋದ್ರೆ ಕುಂತ ಟೀ ಕುಡ್ದಿಲ್ಲ. ಇವಾಗ ನಾವು ಅದಲ್ಲ ಅಷ್ಟು ನಮ್ಮ ಪಾಡಿ ನಾವು ಬೇರೆ ಇದ್ವಿ ಅಂದರೂ ಅಷ್ಟು ಅದಲ್ಲ, ನಮ್ಮ ಹಿರಿಯರಿಗೆ ಒಂದು ಮಾನ್ಯತೆ ಕೊಡ್ತೀವಿ. ಶಿವನೇ ಎಂತಾದ್ರಿ ಇದು? ಹಾಂ ಈಗಲೂ ಮಾತು ಕೊಡ್ತೀವಿ. ಯಾರು ಎದುರು ನಿಂತು ಮಾತಾಡಲ್ಲ. ಹಾಂ ಓ ಅಷ್ಟು ಮಾತು ಅದರ ಮನೆ ಅದಲ್ಲ, ಹಿರಿಯರಿಗೆ ಭಾಳ ಮಹತ್ವ ಕೊಡ್ತೀವಿ. ಯಜಮಾನ್ ಸಿನಿಮಾದಾಗ ಒಂದು ಇಟ್ಟಿಟ್ಟು ತೋರಿಸಿದ್ರು. ಇದು ಇನ್ನೂ ದೊಡ್ಡ ಕತೆ ಇಟ್ಟಿದ್ದು ಇಲ್ಲಿ. ಹಾಂ ಓಕೆ. ಎಲ್ಲ ರೀತಿಯಿಂದ ನಮ್ಮ ಬ್ರದರ್ ಏನು ಹೇಳ್ತಾರೆ ಅದು ಫೈನಲ್. ಏನು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅವ್ರು ಕೇಳೇ ಮಾಡೋದು. ಹಾಂ ಇನ್ನೊಂದು ಸಣ್ಣ ಘಟನೆ ನನಗೊಂದು ಹೇಳ್ತೀನಿ. ನಾ ಅಲ್ಲಿಗೆ ಬರ್ತಿದ್ದೆ. ಈಗ ನೆಕ್ಸ್ಟ್ ನೀವ ತೆಗೆದ್ರಿ, ಇಲ್ಲಿಗೆ ನಾನೇ ಬಂದೆ. ಹೇಳ್ರಿ. ಈಗ ನಮ್ಮ ಅಣ್ಣಾರ್ದೊಂದು ಹೆಂಗೆ ನಮ್ಮನ್ನ ಒಂದು ಕಲ್ಲನ್ನ ಕೆತ್ತಿ ಶಿಲೆ ಮಾಡ್ತಾರೆ ಅನ್ನೋದು ಒಂದು ನಾನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. ನಾನು ಇಷ್ಟು ಆರ್ಮಿದೆಲ್ಲ ನಿಮ್ಗೆ ಹೇಳಿದೆ. ಬಟ್ ಹೆಂಗಂತಂದ್ರೆ ನಾನು PUC ಫಸ್ಟ್ ಇಯರ್ ಅನ್ನದಾನೇಶ್ವರ ಕಾಲೇಜ್ನ ಓದ್ತಿದ್ದೆ. ಓದೋ ಮುಂದ್ಗಡೆಗೆ ಒಂದು ಚೇರು, ಒಂದು ಟೇಬಲ್, ಒಂದು ಬ್ಯಾಗ್ ಇತ್ತು. ನಮ್ಮ ಅತ್ತಿಗೆ ನಮ್ಮ ಅಣ್ಣ ಕಟ್ಟಿ ಮೇಲೆ ಕುಂತಿದ್ರು ಹೊರ್ಗೆ, ಈ ಮನೆಗೆ ಹೋಯ್ತಿರಲ್ಲ ಅಲ್ಲೇ. ಹೋದಾಗ ಏನಾಯ್ತು, ನಾನು ಒಂದು 3 ಗಂಟೆ ರಿಕ್ಷಾ ಹಾಕ್ಯಂದು ಹೋದೆ. ಅಣ್ಣ ನೋಡಿದ, ಈಗ ಬಂದೇನಪ್ಪ ಅಂದು. ಹ್ಞೂ ರೀ ಈಗ ಬಂದೇನೆ. ಅಲ್ಲ ನಿಮ್ಮ ಅಕ್ಕ ನಾವು ಖಾಲಿ ಕುಂತಿದ್ದು ಹೇಳಿದ್ರೆ ನಾವು ಬಸ್ ಸ್ಟ್ಯಾಂಡ್ ಮೇಲೆ ತೊಗೊಂಬರ್ತಿದ್ವಲ್ಲ ಅನ್ನ ಅಂದ್ಬಿಟ್ಟು ನನಗದು ಭಾಳ ನೋವಾತ್ರಿ. ಅದು ಭಾಳ ನೋವಾತು. ಇದು ಎಷ್ಟೋ ದಿನ ಕಳೀತಿ. ನಾನು ಆರ್ಮಿ ಜಾಯ್ನ್ ಅದ. ಆರ್ಮಿಗೆ ಹೋಗಿ ಬಂದಮೇಲೆ ನಾನು ಸುಟ್ಕೇಸು, ಬ್ಯಾಗು, ಬೆಡ್ ಹೋಲ್ಡ್ರು, ಆ ಶಿವಪೇಟೆಗೆ ಓದ್ಕೊಂಬಂದೆ. ಯಾಕೋ ಹಿಂಗೆ ಕೂತ್ಕೊಂಬಂದೆ, ಒಂದು ಯಾರೋ ಒಂದು ರಿಕ್ಷಾ ತೊಗೊಂಡು ಬರ್ತಿಲ್ಲ ಹಿಂಗಂದ. ಅಂದ್ಬಿಟ್ಟು ಹಾಕಂತಾರೆ ಅವಾಗ. ಯಾಕಂದ್ರೆ ನೀವು ಅವಾಗ ಅಂದಿದ್ದಿಲ್ಲ, ಅದಕ್ಕೆ ಏನೋ ರಿಕ್ಷಾ ತರಗಲಿ ಇನ್ನುವರೆಗೂ ಒತ್ಕೊಂಬರ್ತಾನೆ ನಾನು. ಅವಾಗ ಅಣ್ಣಾರು ಏನಂದ್ರೆ, ಇಲ್ಲ ನೀ ದುಡ್ಯಕ್ಕಿಂತಿ, ಈಗ ನೀ ದುಡ್ಯಕ್ಕಿಂತಿ, ಈಗ ನಿನ್ನ ರೊಕ್ಕ ಕೊಟ್ಟು ತೊಗೊಂಬಂದು ತಪ್ಪಲ್ಲ, ನೀ ದುಡಿತಿದ್ದಿಲ್ಲ, ಅವ ರಿಕ್ಷಾ ತೊಗೊಂಬಂದು ತಪ್ಪು ಅಂತ ಹೇಳಿದ್ರು. ಈಗಾದರೂ ನನಗಿನ್ನೂ ನೆನಪದಾರೆ. ಅದು ಅವ್ರಿಗೆ ನೆನಪೈತಿಲ್ಲ ಗೊತ್ತಿಲ್ಲ. ಬಟ್ ನನಗೆ ಇನ್ನೂವರೆಗೂ ಅದು ಏನಾರ ಈ ರೀತಿ ಹಾಕ್ಯಂಬರ್ಕಂದ್ರೆ ಅವ್ರು ನೆನಪಾಗತ್ತೆ ನನಗೆ. ಅದ್ಭುತ ಅದ್ಭುತ. ಅಂದ್ರೆ ಎಲ್ಲರಿಗೂ ಒಂದು ದುಡಿಲಿ ಅನ್ನೋ ಒಂದು ಇದು ಹೊರಟ ಶಬ್ದ ಹೊರಟ ಆಗ್ಬೋದು. ಬಟ್ ಅದು ನಮ್ಗೆ ದುಡಿಯೋಕ್ಕೊಂದು ದಾರಿ ತೋರಿಸ್ಕೊಡ್ತದೆ. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಈಗ ಇನ್ನೊಂದು ಬರುತ್ತೆ. ಈಗ ಏನಾಗ್ಬಿಡುತ್ತೆ, ನಮ್ಮ ಶ್ರಮದ ಶಕ್ತಿ ಮೇಲೆ ನಾವು ಒಂದಿಷ್ಟು ಆಸ್ತಿ ಮಾಡ್ತೀವಿ. ನಾನು ನಂದೇನೋ ಮಾಡ್ತೀನಪ್ಪ, ಅಥವಾ ನಿಮ್ಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ, ಇನ್ನೇನೋ ಕೊಟ್ಟಿದ್ದೀನಿ, ನಿಮ್ಮ ದಾರಿ ನೀವು ಹಿಡ್ಕೊಟ್ರಿ ಅಂತ ಒಂದು ಏನೋ ಇರುತ್ತೆ. ಬಟ್ ಅವ್ರು ಬರ್ತಾ ಹೇಳ್ತಾ ಇದ್ರು, ಈ ಆಸ್ತಿ ಅಂತ ಏನಲ್ಲ, ಅದು ಒಟ್ಟು ಟೋಟಲ್ ಆಗಿ ನಾವು ಇದನ್ನ ಮಾಡಿದ್ದು ಅಂತ. ಹೌದೌದು, ಭಾಳ ಶ್ರಮಪಟ್ಟು ಆಸ್ತಿ ಮಾಡ್ಯಾರ. ಮತ್ತು ಅವರು ತಾವೇನು ತೊಗೊಳಕ್ಕೆ ಬಯಸಿಲ್ಲ. ಅದನ್ನ ಅಣ್ಣಾರೇನು ಒಕ್ಕಲ್ತನ ಮಾಡ್ತಾರೆ ಅವರು. ಆಮೇಲೆ ನನಗೂ ಹೇಳಿದರು, ನೀನು ಆಸ್ತಿ ತೊಗೊಂಡು. ನಾನು ಬ್ಯಾಡ್ರಿ ಅಂದೆ. ನೀವು ತೊಗೊಳಕ್ಕೆ ನಾನು ಯಾಕೆ ತೊಗೊಳ್ಳೆ ಅಂದೆ ನಾನು. ಅಂದ್ಗಳೇನು, ಇಲ್ಲ ನೀನು ಆರ್ಮೇಲೆ ಏನು ಮಾಡಿದಿ, ಏನೂ ಇಲ್ಲ, ನೀನು ತೊಗೊ ಅಂತಂದ್ರೆ. ಇಲ್ಲರಿ ನೀವೆಲ್ಲ ಇಲ್ಲ, ಏನು ಮಾಡೋಣ, ಅಷ್ಟು ಹಂಚ್ಕೊಳ್ಳೋಣ, ಯಾರು ವೀಕ್ ಹಾಕಾರ ಅವ್ರಿಗೆ ಬಿಟ್ಟು ಕೊಡೋಣ ಅಂದೆ ನಾನು. ಇಲ್ಲ ಬೇಡ, ಈಗ ನಾವು ಮಾಡ್ಕೊಂಡಿವಿ ಐತಿ. ಈಗ ಅವ್ರು ಒಕ್ಕಲ್ತನ ಮಾಡ್ರಿಗೆ ಆಗಂಗಿಲ್ಲ, ಅವ್ರಿಗೆ ತ್ರಾಸ ಇರ್ತದೆ, ನಿಂದು ತ್ರಾಸ ಐತೆ. ಯಾಕಂದ್ರೆ ನೀನು ಹೋಗಿದ್ದಿ, ಈಗ ಏಟ್ ಪಗಾರ, ಸಣ್ಣ ಪಗಾರ, ನೀ ಆ ಪಗಾರದ ಬಂದಿದ್ದಿ, ನೀನು ಒಳ್ಳೆಯದು ನಡೆಯಲ್ಲ, ಮತ್ತು ನಿನ್ನ ತ್ರಾಸ ಆಗುತ್ತೆ, ನೀನು ತೊಗೊ ಅಂತೇಳಿ ಅವ್ರು ಒತ್ತಾಯ ಮಾಡಿದ್ರೆ ನಾನು ತೊಗೊಂಡೆ. ನಮ್ಮ ಪುಣ್ಯ ರೀ, ಇಂಥ ಫ್ಯಾಮಿಲಿಯಲ್ಲಿ ನಾವು ಜನ್ಮಿಸಿದಕ್ಕೆ ನಮ್ಮ ಪುಣ್ಯ. ಓಕೆ. ನಿಮ್ಮ ಸಾಹೇಬ್ರ ಬಗ್ಗೆ ಏನು ಹೇಳ್ತೀರಿ? ಹೆಮ್ಮೆ ಅನಿಸ್ತೈತೆ ಏನ್ರಿ, ಆತಂದು ಶ್ರಮ, ಆ ಒಂದು ಡೆಡಿಕೇಶನ್ನು ಏನ್ರಿ, ಹೆಮ್ಮೆ ಅನಿಸ್ತದೆ. ಏನು ಇಬ್ರು ಸಮಾಲೋಚನೆ ನಡೆಯುತ್ತಾ? ಏನು ಮಾಡ್ಬೇಕಾದಾಗ ಏನಾರ ಮಾತಾಡ್ಬೇಕಂದ್ರು ಡಿಸ್ಕಷನ್ ಮಾಡಿ ಮಾಡ್ತಿರ್ತೀವಿ. ಓಕೆ. ನೀವು ಬಿಸ್ನೆಸ್ ಕಡೆ ಹೋದ್ರಿ. ಹ್ಞೂ ರೀ. ನೀವು ಕೃಷಿ ಕಡೆ ಯಾಕೆ ಬರಲಿಲ್ಲ? ಕೃಷಿ ಕಡೆ ಇದು ಬೆಳಿಗ್ಗೆನೂ ನಾನು ಒಂದು ರೌಂಡ್ ತೋಟಕ್ಕೆ ಹೋಗಿ ಬರ್ತೀನಿ. ಇಲ್ಲೇ ಹತ್ತಿರದಲ್ಲಿ ಇದೆ ಒಂದು ತೋಟ, ಅಲ್ಲೇ ಹತ್ತಿರ. ಬೆಳಿಗ್ಗೆ ಒಂದು 1 or 2 hours ಹೋಗಿ ಬರ್ತೇನೆ ರೀ. ಈ ಕಡೆ ಇವು ದೂರ ಆಗ್ತಾವಲ್ರಿ, ಅಲ್ಲಿಗೆ ಹೋಗಕ್ಕಾಗಲ್ಲ. ಮತ್ತೆ ಬಿಸ್ನೆಸ್ ಅಂಗಡಿ ಕಡೆ ಬರ್ಬೇಕಾಗತ್ತಲ್ಲ. ನೀವು ಯಾರ ಮಗ?
ಸರ್ ಇವ್ರ ಮಗ ಅಶೋಕ್ ಬಲೋಟಿಗರ್ ಮಗ ಸರ್. ಓಕೆ, ಹಾಂ 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 ಹಾಂ. ನೀವು ಕಾಂಟ್ರಾಕ್ಟ್ ಮಾಡ್ತೀವಿ ಅಂತಂದ್ರೆ ಹಾಂ ಹಾಂ. ಏನು ಓದಿರಿ ಸರ್? ನಾವು ಓದು ಬಿ ಸಿವಿಲ್ ಓದಿನಿ ಸರ್. ಹಾಂ. ಬಿ ಸಿವಿಲ್ ಓದಿ ನಾನು GSW ಅಲ್ಲಿ ಮುಂಚೆ ಅಪ್ಲೈ ಆಗಿದ್ದೆ. ನೆಕ್ಸ್ಟ್ GSW ಅಂತ ನೆಕ್ಸ್ಟ್ JK ಬಂದೆ. JK ಅಂತ ನಾನು ರಿಸೈನ್ ಮಾಡಿಕೊಂಡು ಹೆಂಗಂದ್ರೆ ಅಪ್ಪವ್ರದ್ದು ಕ್ಲಾಸ್ 1 ಕಾಂಟ್ರಾಕ್ಟ್ ಇರಿದ್ರು ಮುಂಚೆ. ಅವ್ರದ್ದು ಹಾದಿಯಲ್ಲೇ ನಾವು ಕೂಡ ಹೋಗ್ಬೇಕು, ಇನ್ನೊಂದು ಕಡೆ ಯಾಕೆ ತುಳಿಯೋಣ, ನಮ್ದು ಇದೆಯಲ್ಲ ಅಂತ ನಾವು ಬಂದ್ವಿ ಸರ್. ಸೂಪರ್. ಹಾಂ 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 ಹಾಂ. ಓಕೆ, ಏನನ್ಸುತ್ತೆ ಈ ಹಿರಿಯರನ್ನೆಲ್ಲ? ಕಲಿಯೋ ಗುಣ ಏನು ಕಲ್ತ್ರಿ ಸರ್? ಅದು ನಾವು ಎಷ್ಟು ಕಲ್ತರೂ ಅವ್ರ ಹತ್ರ ಕಡಿಮೆ ಸರ್. ಯಾಕಂದರೆ ಅವ್ರದ್ದು ಹಾದಿಯಲ್ಲಿ ಒಂದು 4ನೇ ಭಾಗನ ನಡೆದ್ರೆ ಸಾಕಾಗಿದೆ ಈಗ. ಅವ್ರದ್ದು ಒಂದು ಮಾರ್ಗದರ್ಶನ ನಮಗೆ ಭಾಳ ಇಂಪಾರ್ಟೆಂಟ್ ಸರ್. ಹಾಗಾಗಿ ಈಗ ಪ್ರಪಂಚದಲ್ಲಿ ಹೊರಗಡೆ ನಾವು ತುಂಬ ನೋಡ್ತೀವಿ, ಬಟ್ ಇಂಥ ತಂದೆ ತಾಯಿ ಪಡೆಯೋಕ್ಕೆ ನಾವು ಪುಣ್ಯವಂತರು. ಒಟ್ಟಾರೆ ನಾನು ತುಂಬ ಕುಟುಂಬದ ಬಗ್ಗೆ ನಿಮ್ಮ ಕೃಷಿ ತೋರಿಸಿದ್ದೀವಿ, ನಿಮ್ದು ಎಲ್ಲವನ್ನೂ ಆಗಿದೆ, ಎಲ್ಲವನ್ನೂ ಮಾಡಿದ್ದೀವಿ, ಕೊನೆಗೆ ಇಲ್ಲಿಗೆ ಬಂದಿದ್ದೀವಿ. ಈ ಘಟ್ಟ ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ಇದರಿಂದ ನೀವು ತೋಟದಾಗ ನೆಮ್ಮದಿಯಾಗಿ ಕುತ್ಕೋಬೇಕಾದ್ರೆ, ಯಾರ ಹತ್ರನೂ ವ್ಯವಹಾರ ಮಾಡ್ಬೇಕಾದ್ರೆ, ಚೆಂದಾಗಿ ಊಟ ಮಾಡ್ಬೇಕಾದ್ರೆ, ಮನೆ ಚಂದ ಇದ್ರೆ ಅಲ್ಲಿ ಚಂದ ಇರ್ತೀರಿ ನೀವು, ವ್ಯವಹಾರನೂ ಚಂದ ಆಕ್ಕವು, ಮನೆ ಇದಾಗುತ್ತೆ. ಹೇಗೆ ಮನೆಯಿಂದ ಏನು ತೊಗೊಂಡು ಹೋಗ್ತೀರಿ ಹೇಗೆ? ಇಲ್ಲ, ಒಟ್ಟಾರೆ ಏನಾಗುತ್ತೆ ಸರ್, ಒಬ್ಬ ವ್ಯಕ್ತಿ ಯಶಸ್ವಿ ಹಿಂದೆ ಒಂದು ಕುಟುಂಬದ ಒಂದು ನೈತಿಕ ಶಕ್ತಿ, ಆ ಒಂದು ಮೌಲ್ಯಗಳು ಭಾಳ ಅವಶ್ಯಕವಾಗಿರ್ತವೆ. ಇವತ್ತು ಯಾವುದೇ ಒಂದು ವಿಫಲತೆ ಮತ್ತು ಸಫಲತೆ ಹಿಂದ್ಗಡೆ ಆ ಒಂದು ಮೌಲ್ಯಯುತ ಬದುಕು, ಆ ನೈತಿಕ ಮೌಲ್ಯಗಳು ಆ ಒಂದು ಭಾಳ ಅವಶ್ಯವಾಗಿರ್ತಾವೆ. ಹೀಗಾಗಿ ಇವತ್ತು ನಮ್ಮ ಕುಟುಂಬ ಅಂತಂದರೆ ಅದು ಈಗ ತಂದೆಯವರು ಏನು ಇಷ್ಟೊತ್ತು ತಾವು ಮಾತಾಡಿದರೆ ಅವ್ರು ನಡೆದು ಬಂದಂಥ ದಾರಿ ಸಂಪೂರ್ಣ ಒಂದು ರೂಟ್ ಲೆವೆಲಿಂದ ಬಂದು ಬೆಳೆದಂಥವ್ರು. ಅವರು ಕುಷ್ಟಗಿ ಬರಬೇಕಾದ್ರೆ ಒಂದು ಬಾಡಿಗೆ ಮನೆ ಇತ್ತು. ನಂತರ ಈಗೇನು ನೀವೆಲ್ಲ ಈಗ ನೋಡ್ಕೊಂಬಂದ್ರಿ, ಇದು ಈ ಸದ್ದ ಪ್ರಸ್ತುತ ಇದೆ, ಈ ಸದ್ದ ಇರೋದು. ಹೀಗಾಗಿ ಇವತ್ತು ಏನಿದೆಪ್ಪ ಅಂತಂದರೆ ನಿರಂತರ ನಾವೇನಿದೆ ಒಂದು ವ್ಯತ್ಯಾಸಗಳು ಬರ್ತಾ ಇರ್ತವೆ, ಅದನ್ನು ಮರಿತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕು. ಇವತ್ತು ನಾವು ಕೃಷಿ ಕುಟುಂಬದವ್ರು ಇರ್ಬೋದು, ವ್ಯಾಪಾರ ಮಾಡ್ಬೋದು, ಸಂಪೂರ್ಣ ಇಡೀ ಕುಟುಂಬ ಒಮ್ಮೆ ನಾವೊಂದಿಷ್ಟಾಗಿ ಯಶಸ್ವಿ ಕಾಣ್ತೀವಿ, ಒಂದಿಷ್ಟದಾಗ ಬೇರೆ ಬೇರೆ ಕಾರಣದಿಂದ ಸೋಲುಗಳಾಗ್ತಾವೆ. ಇವಾಗ ಗೆಲುವು ಸೋಲು ಇದ್ದಾಗ ಕೂಡ ಸಂಪೂರ್ಣ ಕುಟುಂಬ ಇವತ್ತು ಅದಕ್ಕೆ ಬೆನ್ನೆಲುಬಾಗಿ ನಿಂತ್ರಪ್ಪ ಅಂತಂದ್ರೆ ಒಂದು ನಾವು ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಐತಿ. ಇದು ಒಂದು ಪೂರ್ತಿ ಒಂದು ಕುಟುಂಬ ಭಾಳ ಅವಶ್ಯಕತೆ ಇದೆ. ಏನು ಸರ್, ಇಷ್ಟು ಹೇಳ್ಬೋದು. ಭಾಳ ಅದ್ಭುತವಾಗಿ ಹೇಳಿದಿರಿ ಸರ್. ನಾನು ಕತೆ ಶುರು ಮಾಡಿದ್ದು ಇನ್ನೆಲ್ಲೋ ಅಂದ ಮುಗಿಸ್ತಾ ಇರೋದು ತುಂಬ ಕುಟುಂಬದ ತುಂಬ ಜನನ ಮಾತಾಡ್ಸ್ತೀನಿ ಸರ್, ಹುಡುಕ್ತಾ ಇರ್ತೀನಿ ಎಲ್ಲಿಯಾದರೂ ತುಂಬ ಕುಟುಂಬಗಳು ಸಿಗುತ್ತಾ ಅಂದರೆ ಸಾಕು ಓಡಾಕ್ತೀನಿ. ಯಾಕಂದರೆ ಅದನ್ನು ಉಳಿಸ್ಬೇಕಾಗಿದೆ, ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸ್ಬೇಕಾಗಿದೆ. ಹಾಗಾಗಿ ನಿಮ್ಮ ಫ್ಯಾಮ್ಲಿ ಒಂದು ಅದ್ಭುತವಾದ ಇವತ್ತಿನ ಈ ಸಮಾಜಕ್ಕೆ ಭಾಳ ಪ್ರಸ್ತುತ ಅಂತ ಅನ್ಕೋತೀನಿ. ನೀವು ಬರೀ ಕೃಷಿ ಮನೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಕೃಷಿ ಮಾಡಿದ್ದೀರಿ, ಬರೀ ಹೊಲದಲ್ಲ. ಈ ಸಂಬಂಧಗಳ ಕೃಷಿ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್. ಇದನ್ನು ಮಾಡ್ಕೋಬೇಕು. ಯಾಕೆಂತಂದರೆ ಸುಮ್ಮನೆ ಏನೋ ದುಡಿದ್ವಿ, ರೊಕ್ಕ ಮಾಡಿದ್ವಿ, ಅದನ್ನು ಮಾಡಿದ್ವಿ, ಇದನ್ನು ಮಾಡಿದ್ವಿ, ಆದರ್ಶ ಅಂತ ಹೇಳ್ಕೊಳಕ್ಕೆ ಏನಾದರೂ ಬೇಕಲ್ಲ. ಬಟ್ ಭಾಳ ಖುಷಿ ಆಗೋದೇನೆಂದರೆ ಅವ್ರು ಏನು ಕನಸು ಕಂಡಿದ್ರು, ಅವರಿಬ್ಬರು ಏನು ಅವತ್ತು ತಪಸ್ಸು ಮಾಡಿದ್ರು, ಅವತ್ತೇನು ಕಷ್ಟಪಟ್ಟಿದ್ರು, ಅದನ್ನೆಲ್ಲ ನೀವು ಎಲ್ಲಿ ಇದನ್ನು ಮಾಡಲಿಲ್ಲ ನೋಡ್ರಿ. ನೀವು ಅದನ್ನು ಇನ್ನೂ ದುಪ್ಪಟ್ಟು ಮಾಡಿದ್ದೀರಿ. ಅದು ಭಾಳ ಖುಷಿ ಆಗ್ತಿರೋದು. ಹಾಗಾಗಿ ಗೆಳೆಯರೇ, ಈ ಫ್ಯಾಮ್ಲಿ ಭಾಳ ಇಷ್ಟ ಆಯಿತು ನನಗೆ. ದಯವಿಟ್ಟು ಸರ್ ನಂಬರ್ ಅಂತೂ ಇದ್ದೇ ಇರುತ್ತೆ, ಭೇಟಿ ಕೊಡಿ. ಇಂಥ ಫ್ಯಾಮ್ಲಿನ ಅವಾಗವಾಗ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿ ಇಂಥವ್ರನ್ನೆಲ್ಲ. ಯಾಕೆ ಅಂತ ಹೇಳಿದರೆ ತುಂಬ ಕುಟುಂಬಗಳು ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನೋ ಭಯ ಇದೆ. ಯಾಕಂದರೆ ಈ ಪೀಳಿಗೆ ಹೊಟ್ಟೋಗ್ಬಿಟ್ರೆ ಮುಂದಕ್ಕೆ ನಮಗೆ ಸಿಗೋದೇ ಇಲ್ಲ, ಆ ಥರದ್ದಿದೆ. ಹಾಗಾಗಿ ತುಂಬ ಕುಟುಂಬ ಯಾವಾಗಲೂ ಏನಾಗ್ಬಿಟ್ಟಿದೆ ಅಂತಂದರೆ ಏನೇನೋ ಒತ್ತಡಗಳಿದೆ. ನಿಜ, ಒತ್ತಡಗಳು ಯಾವಾಗಲೂ ಇರೋದೆ. ಫೈನಾನ್ಸಿಯಲ್ ಮ್ಯಾಟ್ರ್ ಇದೆ, ಸಂಬಂಧಗಳು ಮುಂದಕ್ಕೆ ತೊಗೊಂಡೋಗೋದು ಕಷ್ಟ ಆಗ್ತಿದೆ, ಖರ್ಚು ಜಾಸ್ತಿ ಇದೆ, ಒಬ್ರಿಗೊಬ್ರು ಆಗ್ತಾಯಿಲ್ಲ. ಯಾಕಂದರೆ ಒಬ್ರಿಗೊಬ್ರು ಕುತ್ಕೊಂಡು ಮಾತೇ ಆಡಿಲ್ಲ, ಸ್ಟ್ರೆಸ್ ಇದೆ. ಎಲ್ಲದನ್ನು ಬದಿಗೊತ್ತಿ ಮಾತಾಡೋಣ, ಮಾತಿಂದ ಎಲ್ಲ ಬಗೆಯಿರುತ್ತೆ. ಸಣ್ಣ ಪುಟ್ಟ ಜಗಳಗಳಿಗೆ ಯಾರ ಮನೇಲಿಲ್ಲ, ಇದ್ದೇ ಇರುತ್ತೆ ರೀ. ಇವ್ರ ಮನೆಗಿಲ್ವಾ ಅಂದರೆ ಎಲ್ಲ ಕಡೆ ಇದೆ. ಬಟ್ ಅದನ್ನು ಮರೆತು ಅದನ್ನು ಮುಂದಕ್ಕೆ ಹೋಗೋದಿದೆಯಲ್ಲ, ಅದು ಜೀವನ. ಹಾಗಾಗಿ ಫ್ಯಾಮ್ಲಿ ಮಾತಾಡಿಸಿ ಭಾಳ ಖುಷಿ ಆಯಿತು. ನನಗೆ ಈಗ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೆ ತುಂಬ ಹೃದಯದ ವಂದನೆಗಳು ಸರ್. ನಿಮ್ಮ ಫ್ಯಾಮ್ಲಿ ಸದಾಕಾಲ ಹೀಗೆ ಇರಲಿ. ಮತ್ತೊಂದು ಸಲ ಭೇಟಿ ಕೊಡ್ತೀನಿ. ಇನ್ನೊಬ್ಬರಿಂದ ಒಂದಿಷ್ಟು ಜನ ಮಿಸ್ ಆಗಿದ್ದಾರೆ ಅಂತ ಹೇಳಿದ್ರಿ.
ಸೊ ಅವ್ರ ಸಮೇತ ಮತ್ತೊಂದಷ್ಟು ಎಪಿಸೋಡ್ಗಳನ್ನ ತರೋ ಪ್ರಯತ್ನ ಮಾಡ್ತೀನಿ. ಕುಟುಂಬದ 4ನೇ ಭಾಗ ಸರ್, ಇನ್ನು 12ನೇ ಇನ್ನೂ ಇದ್ರಲ್ಲಿ ಇಲ್ಲ. 12ನೇ ಭಾಗ ಅದನ್ನು ತೋರಿಸೋ ಸುದಯ ಕೂಡ ನಮ್ದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕಥೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ. ನಮ್ಮ ಸಂಸಾರ